ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಕೂಡ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ನಡುವೆ ಏನೋ ವ್ಲಾಗ್ ಮಾಡೋ ಜೋಶ್ ಇದೆ. ಆಲ್ಮೋಸ್ಟ್ ವ್ಲಾಗ್ಸ್ ಚೆನ್ನಾಗಿ ಮಾಡ್ತಿದ್ದೀನಿ. ನಿಮಗೂ ಕೂಡ ವ್ಲಾಗ್ಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋದೇ ಇಷ್ಟ ಅಲ್ವಾ? ಯಾವಾಗಲೂ ವ್ಲಾಗ್ಸ್ ಹಾಕಲಿಲ್ಲ ಅಂದರೆ ಕೇಳ್ತಾ ಇರ್ತೀರಾ, ಮಿಸ್ ಯು ಅಂತ ಎಲ್ಲ ಹೇಳ್ತಾ ಇರ್ತೀರಾ. ಈ ನಡುವೆ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು. ಇವತ್ತು ವೀಕೆಂಡ್, ಸ್ಯಾಟರ್ಡೆ. ಇವಾಗ ಟೈಮ್ ಒಂದು 8:40 ಆಗಿರ್ಬೋದು ಅಂತ ಅನಿಸುತ್ತೆ. ನಾವು ಇದ್ದಿದ್ದು 7ಗೆ. ನಾವು ವೀಕೆಂಡಲ್ಲಿ ಮಲಗೋಣ, ಲೇಟಾಗಿ ಎದ್ದೋಳೋಣ ಅಂತ ಅಂದ್ಕೊತೀವಿ. ಬಟ್ ವೀಕ್ ಡೇಸಲ್ಲಿ ಬೇಗ ಎದ್ದು ಅಭ್ಯಾಸ ಆಗಿರುತ್ತೆ ಅಲ್ವಾ. ಅದು ವೀಕೆಂಡಲ್ಲಿ ಮತ್ತೆ ನಿದ್ದೆ ಬರೋಲ್ಲ, ಅದೇ ಟೈಮ್ಗೆ ಎಚ್ಚರ ಆಗಿಬಿಡುತ್ತೆ. ಒಂದು 6:40 7ಗೆಲ್ಲನೂ. ಅದಕ್ಕೆ ಬೇಗ ಎದ್ದು ಸುಮ್ಮನೆ ಏನು ಕೆಲಸ ಮಾಡಿಲ್ಲ. ಇದ್ದಲ್ಲಿಂದ ಫ್ರೆಶ್ ಅಪ್ ಆಗಿ ಮೊಬೈಲ್ ನೋಡ್ತಾ ಕೂತಿರೋದಷ್ಟೇ. ರಂಜಿತ್ತು ಆಚೆ ಹೋಗಿದ್ದಾರೆ. ಹಾಲಿರಲಿಲ್ಲ, ಹಾಲು ತೊಗೊಂಬರೋದಕ್ಕೆ. ಅವ್ರದ್ದು ರೂಟೀನ್ ಗೊತ್ತಲ್ಲ, ವೀಕೆಂಡ್ ಟೈಮ್ ಅವ್ರಿಗೆ ಎದ್ದ ತಕ್ಷಣ ಒಂದು ಕಪ್ ಕಾಫಿ ಬೇಕು. ಆ್ಯಕ್ಚುಲಿ ಖಾಲಿ ಹೊಟ್ಟೆಲಿ ಕಾಫಿ ಕುಡಿಬಾರ್ದು ಅಂತ ಅವರೇ ಹೇಳ್ತಿರ್ತಾರೆ. ಬಟ್ ಸ್ಟಿಲ್ ವೀಕೆಂಡಲ್ಲಿ ಅವ್ರಿಗೆ ಕಾಫಿ ಇರಲೇಬೇಕು. ಬೇಗ ಬ್ರೇಕ್ಫಾಸ್ಟ್ ಮಾಡಲ್ಲ, ಅಂದರೆ ಎವ್ರಿ ಡೇ 8:30 9ಗೆಲ್ಲ ಮಾಡ್ತಾರೆ ವೀಕ್ ಡೇಸಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ. ವೀಕೆಂಡಲ್ಲಿ 10 11 ಈ ರೀತಿ ಆಗುತ್ತೆ ಅವ್ರು ಬ್ರೇಕ್ಫಾಸ್ಟ್ ಮಾಡೋದು. ಬೇಗ ಎದ್ದಿದ್ರು ಕೂಡ, ಯಾಕಂದರೆ ಈ ರೀತಿ ಕಾಫಿ ಬಿಸ್ಕೆಟ್ ಏನಾದರೂ ತಿಂದುಬಿಟ್ಟಿರ್ತಾರೆ. ಅವ್ರಿಗೆ ಇಷ್ಟನೂ ಆಗಲ್ವಂತೆ ವೀಕೆಂಡಲ್ಲಿ ಬೇಗ ಬ್ರೇಕ್ಫಾಸ್ಟ್ ಮಾಡೋದು. ಅದಕ್ಕೆ ಲೇಟಾಗಿ ಆರಾಮಾಗಿ ಮಾಡ್ತಾರೆ. ಬರಲಿ ಅವರು ಕೂಡ. ಅವರು ಬಂದಮೇಲೆ ಮಾತಾಡ್ಸ್ತೀನಿ ವ್ಲಾಗಲ್ಲಿ. ಯಾ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಯ್, ಏನೇನು ತಂದ್ರಿ? ನಾನು ಬಿಸಿಲಲ್ಲಿ ಕುತ್ಕೊಂಡು ವಿಟಮಿನ್ ಡಿ ತೊಗೊತಾ ಇದ್ದೀನಿ. ಆ ಬಿಸಿಲು ಫ್ಲಕ್ಚುಯೇಟ್ ಆಗ್ತಿದೆ. ಸ್ವಲ್ಪ ಹೊತ್ತು ಬಿಸಿಲು ಬರೋದು ಮತ್ತೆ ಹೋಗೋದು ಈ ರೀತಿ. ಆ್ಯಂಡ್ ನಾವು ಪಿಂಪಲ್ಸ್ ನೋಡಿ ಎಷ್ಟು ಆಗಿಬಿಟ್ಟಿದ್ದಾವೆ. ಏನಕ್ಕಾಗಿದ್ದಾವೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 10 ಡೇಸ್ ಆಯಿತು ಆಗಿ. ಮತ್ತೆ ಬಿಸಿಲು ಬಂತು. ಈಗ ಸ್ವಲ್ಪ ಪರವಾಗಿಲ್ಲ. ನೀವು ಆಲ್ಮೋಸ್ಟ್ ಪ್ರೀವಿಯಸ್ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ ಪಿಂಪಲ್ಸ್ ಜಾಸ್ತಿ ಆಗಿದ್ದಾವೆ. ಅದರಲ್ಲೂ ನನ್ನ ಬರ್ಡೇ ಟೈಮಲ್ಲಿ ಜಾಸ್ತಿ ಆಗಿದ್ದು. ಇಲ್ಲೆಲ್ಲ ಸ್ವಲ್ಪ ಹೋಗ್ತಿದ್ದಾವೆ. ಇದು ನೋಡಿ ಎಷ್ಟು ದಪ್ಪ ಆಗಿದೆ. ನನಗೆ ಗೊತ್ತಿಲ್ಲದೇ ಹಿಂಗೆ ಕೆರ್ಕೊಂಡ್ಬಿಟ್ಟೆ. ಅಂದರೆ ಅಲ್ಲಿ ಪಿಂಪಲ್ ಆಗಿದೆ ಅಂತ ಗೊತ್ತಿಲ್ಲದೇ ಹಿಂಗೆ ಜೋರ ಹಿಂಗೆ ಕೆರ್ಕೊಂಡ್ಬಿಟ್ಟೆ. ಅದು ದಪ್ಪ ಆಗಿಬಿಡುತ್ತೆ. ನೆನ್ನೆ ಆ ರೀತಿ ಆಗಿದ್ದು. ನನಗೆ ಆಗ್ತಿರ್ತವೆ, ಹೋಗ್ತಿರ್ತವೆ. ಬಟ್ ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಇಷ್ಟೊಂದು ಪಿಂಪಲ್ಸ್ ಆಗಿರೋದು ನನಗೆ. ಬರೀ ಮಲಗೋದು, ಬರೀ ಫೋನ್ ನೋಡೋದು. ನೈಟ್ ಅದು ಯಾವುದೋ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅದೇ ಫೋಟೋಸ್ ನೋಡ್ತಿರೋದು, ಅದೇ ವಿಡಿಯೋಸ್ ನೋಡ್ತಾ ಇರೋದು. ಪಾರ್ಟಿ ಜೋರ ನೈಟು. ನಾನು ಬಿಟ್ಟು ಹೋಗಿದ್ರಲ್ವಾ, ಗರ್ಲ್ಸ್ ನಾಟ್ ಅಲೋಡಾ? ಅದರಲ್ಲಿ ಇದ್ರಲ್ಲ ಎಷ್ಟೊಂದು ಜನ ಗರ್ಲ್ಸ್. ನೀವು ಡ್ಯಾನ್ಸ್ ಮಾಡಿರೋದೊಂದು ಕ್ಲಿಪ್ಪಿಂಗ್ ತೋರಿಸಿ, ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್. ಚಿಕ್ಕ ಮಕ್ಳು ಥರ ಕುಣಿತಿದ್ದೀರಲ್ಲ ಹಿಂಗೆ ಕೈ ಎತ್ಕೊಂಡು, ಆ ಕ್ಲಿಪ್ಪಿಂಗ್ ತೋರಿಸಿ. ಅದನ್ನೇ ತೋರಿಸ್ಬೇಕು. ಏನೇನು ತಿಂದ್ರಿ ನೆನ್ನೆ? ಜಾಸ್ತಿ ಇಡಬೇಡ್ರಿ, ಸೌಂಡ್ ಬರಬಾರ್ದು ಜಾಸ್ತಿ. ಕಾಪಿ ರೈಟ್ಸ್ ಬಂದುಬಿಡುತ್ತೆ. ಮ್ಯೂಟ್ ಮಾಡ್ಕೊಂಡು ನೋಡ್ಕೊಂಡು ನನಗೆ ತೋರಿಸಿ ಆ ಕ್ಲಿಪ್ಪಿಂಗ್ ಬಂದಾಗ. ಏನೇನು ತಿಂದ್ರಿ? ಚಿಕನ್, ಮಟನ್, ಫಿಶ್, ಫ್ರಾನ್ಸ್. ಮಟನ್ ತಿಂದ್ರಾ? ಏಯ್, ಓನ್ಲಿ ಚಿಕನ್. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಇಂಜಿನಿಯರಿಂಗ್ ಫ್ರೆಂಡ್ಸ್ ಜೊತೆ. ಹಿಂಗಲ್ಲ ಬಿಡಿ, ಹಂಗೆ ನಾನು ತೋರಿಸ್ತೀನಿ. ಗ್ರೀನ್ ಶರ್ಟ್ ಹಾಕಿರೋದು ಅವರು. ಸಾಕ್ಬಿಡಿ. ಅದಕ್ಕೆ ಮಾರ್ನಿಂಗಿಂದ ಬರೀ ಅದೇ ಫೋಟೋಸ್, ಅದೇ ವಿಡಿಯೋಸ್ ನೋಡ್ತಾ ಕೂತಿರೋದು ಅಲ್ವಾ? ನನ್ನ ಯಾಕೆ ಕರ್ಕೊಂಡೋಗಿಲ್ಲ? ಗರ್ಲ್ಸ್ ಬಂದಿದ್ರಲ್ರಿ ಅಲ್ಲಿಗೆ. ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ ಹೋಗಿದ್ರಾ? ಎಷ್ಟು ಜನ? 5 ಮೆಂಬರ್ಸ್ ಅಲ್ವಾ, ನಿಮ್ಮನ್ನು ಸೇರಿಸಿ. ಚೆನ್ನಾಗಿತ್ತು ಅದು ರೆಸ್ಟೋರೆಂಟ್. ಇನ್ನೂ ಒಂದೇನೋ ಪ್ಲೇ ಮಾಡ್ತಿದ್ದಾರೆ, ನೋಡಿದೆ ನಾನು ಆಗಲೇ. ಸ್ನ್ಯಾಪಲ್ಲಿ ಹಾಕ್ತಿದ್ರು. ಎಷ್ಟು ಗಂಟೆಗೆ ಹೇಳಿ ನೀವು ನೈಟ್ ಬಂದಿದ್ದು? ಇರಿ, ಅದ್ರಲ್ಲಿ ಫೋಕಸ್ ಆಗ್ತೀನಿ, ನೋಡ್ಕೊಬಿಡಿ. ನಾನು ಕಾಣಿಸಿದ್ರೆ 12:30 12:17 ಎಕ್ಸಾಕ್ಟ್. ನೀವು ಮನೆಗೆ ಬಂದಾಗ, ನೀವು ಅಲ್ಲಿಗೆ ಹೋದಾಗ 8 o'clock. ಅಲ್ಲಿವರೆಗೂ ಒಬ್ಬಳೇ ಇರ್ತಾಳೆ.
ಬೇಗ ಹೋಗೋಣ ಪಾಪ ಹುಡುಗಿ. ಬೇಗ ಆಗಿರೋದಕ್ಕೆ 12ವರೆಗೆ ಬಂದಿದ್ವಿ, ಬೆಳಗ್ಗೆವರೆಗೆ ಕುಣಿತಿದ್ವಿ ಅಲ್ಲೇ. ಬೆಳಗ್ಗೆ ಬರ್ಬೇಕಿತ್ತಾ? ಬೆಳಗ್ಗೆವರೆಗೂ ಓಪನ್ ಇರ್ತಾವ? ನೀವು ಬ್ಯಾಚುಲರ್ ಲೈಫ್ನ ಮಿಸ್ ಮಾಡ್ಕೊತಿದ್ದೀರಲ್ವ ತುಂಬಾನ. ಇನ್ನು ಫ್ಯಾಮಿಲಿ ಲೈಫ್ಗೆ ಎಂಟ್ರಿನೇ ಆಗಿಲ್ಲಲ್ವ ನೀವು? ಹಾಂ, ಇನ್ನೂ ಬ್ಯಾಚುಲರ್ ಇದರಲ್ಲೇ ಇದ್ದೀರಾ. ಮದುವೆ ಆಗಿ 4 ತಿಂಗಳಾದ್ರೂ ಬಟ್ ಒಂದು 70% ಓಕೆ ತಾನೆ? ಅವಾಗ ಬರೀ ಒಂದು 70% ನೀವು ಆಸೆನೇ ಇರ್ತಿದ್ರಿ. ಇವಾಗ ಪರವಾಗಿಲ್ಲ, ಅಡ್ಜಸ್ಟ್ ಸ್ವಲ್ಪ ಟೈಮ್ ತಗೊಳತ್ತೆ ಹಂಗೇನೆ ಸ್ಟಾರ್ಟಿಂಗಲ್ಲಿ. ನನಗೇನಿಲ್ಲ ಅಲ್ವಾ, ಯಾಕಂದರೆ ನಾನು ಮುಂಚೆನೂ ಒಬ್ಬಳೇ ಇರ್ತಿದ್ದೆ, ಜಾಸ್ತಿ ಏನು ಹೋಗ್ತಿರ್ಲಿಲ್ಲ ಫ್ರೆಂಡ್ಸ್ ಜೊತೆ. ಇವಾಗಲೂ ಅಷ್ಟೇ, ಜಾಸ್ತಿ ಏನು ಹೋಗಲ್ಲ. ಬರೀ ಕಾಫಿ ಮಾಡ್ಕೊಂಡು ಕುಡಿಯೋಣ. ಹಸುವಾಗ್ತಿದೆ ನನಗೆ ಅವಾಗಲೇ. ನಾನು ನಾನು ಏನು ಮಾಡ್ತೀನಿ ಗೊತ್ತಾ, ಬೇಗ ತಿಂಡಿ ಮಾಡ್ಕೊಂಡು ತಿನ್ಬಿಡ್ತೀನಿ, ತುಂಬ ಹಸುವಾಗ್ತಿದೆ. ನಾನಂತೂ ಎಲ್ಲ ವ್ಲಾಗಲ್ಲೂ ಈ ಗಡಿಯಾರ ತೋರಿಸ್ತೀನಿ, ಟೈಮ್ ಎಷ್ಟಾಗಿದೆ ಅಂತ ತೋರಿಸಿದ್ದು. ಈ ಸಾಂಗ್ಸ್ ಹಾಕ್ಬೇಡ್ರಿ. ಎಲ್ಲಿಟ್ರಿ ನೀವು ತಗೊಂಡು ಬಂದಿದ್ದು? ಅವರು ಇನ್ನೂ ಏನೋ ಬ್ಯಾಚುಲರ್ ಇದರಿಂದ ಆಚೆನೇ ಬಂದಿಲ್ಲ ಪಾಪ. ಕಷ್ಟ ಆಗ್ತಿದ್ದೀನೋ ಗೊತ್ತಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಮದುವೆ ಆದಮೇಲೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವಾಗೆಲ್ಲ ಚೆನ್ನಾಗಿ ಸುತ್ತಾಡ್ತಿದ್ರು, ಇವಾಗ ಎಲ್ಲೂ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕು. ಒಂದು ಸ್ವಲ್ಪ ದಿನ ಟೈಮ್ ತಗೊಳುತ್ತಂತೆ. ಮದುವೆ ಆದಮೇಲೆ ನಾನು ಕೇಳಿದ್ದೀನಿ ಕೆಲವೊಬ್ಬರನ್ನ, ಸ್ವಲ್ಪ ಟೈಮ್ ತಗೊಳುತ್ತೆ, 5 months 6 months ಇದಕ್ಕೆ ಅಂತ ಅಂತಿದ್ದಾರೆ. ಬಟ್ ಓಕೆ, ಇರೋದ್ರಲ್ಲಿ ಪರವಾಗಿಲ್ಲ. ಅವ್ರು ಮುಂಚೆ ಕಂಪೇರ್ ಮಾಡಿದ್ರೆ ಮುಂಚೆ ಬರೀ ಮನೇಲಿ 1 ನಿಮಿಷನೂ ಇರ್ತಿರ್ಲಿಲ್ಲ, ಮತ್ತೆ ಆಚೆನೇ ಜಾಸ್ತಿ ಇರ್ತೀವಿ. ಈ ಸೌಂಡ್ ಕಡಿಮೆ, ಆಚೆನೇ ಜಾಸ್ತಿ ಇರ್ತಿದ್ದು. ಮನೇಲಿ ಬರೀ ಊಟಕ್ಕೋ ಇಲ್ಲ ಏನಾದರೂ ಮಲಗಬೇಕಾದ್ರಷ್ಟೇ ಹೋಗ್ತಿದ್ದು. ಅಷ್ಟು ಫ್ರೆಂಡ್ಸ್ ಜೊತೆ ಜಾಸ್ತಿ ಇರ್ತಿದ್ದು ಹುಡುಗ. ಇವಾಗ ಮನೆಯಲ್ಲೇ ಇರಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ತಾರೆ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನಂದರೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ, ಕಲಸಿಟ್ಟಿದ್ದೀನಿ. ತುಂಬ ಜನ ನಾನೇನಾದರೂ ಬ್ರೇಕ್ಫಾಸ್ಟ್ ಇದನ್ನು ಮಾಡಿದ್ದೀನಿ ಅಂತ ಶೇರ್ ಮಾಡಿದಾಗ ರೆಸಿಪಿ ಕೇಳ್ತೀರಾ. ಪಡ್ಡುದು ಕೇಳಿದ್ರಿ ಆ್ಯಂಡ್ ಒಚ್ಚಾವ್ಗೆ ಶೇರ್ ಮಾಡಿದ್ದೆ, ಒಚ್ಚಾವ್ಗೆದು ಕೇಳಿದ್ರಿ. ಒಚ್ಚಾವ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದು ಅಮ್ಮ ಮಾಡೋದು. ನೋಡೋಣ, ಯಾವಾಗಾದರೂ ನೆಕ್ಸ್ಟ್ ಊರಿಗೆ ಹೋದಾಗ ಮಾಡಿದ್ರೆ ಶೇರ್ ಮಾಡ್ತೀನಿ, ಓಕೆನಾ? ಇದ್ರದ್ದು ನಾನು ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಇವಾಗಲೇ ಹೇಳ್ಬಿಡ್ತೀನಿ. ಇದಕ್ಕೆ ಆನಿಯನ್, ಕ್ಯಾರೋಟ್, ತಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ್ಯಂಡ್ 2 ಚಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡಿ ಮಿಕ್ಸಿ ಗಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಏನು ಹಾಕಿದ್ದೀನಿ ಅಷ್ಟೇ ಅನಿಸುತ್ತೆ. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅಕ್ಕಿ ಹಸಿಟ್ಟು ಅಷ್ಟೇ ಹಾಕಿ ಏನೋ ಬಿಸಿನೀರಲ್ಲಿ, ತುಂಬ ಬಿಸಿ ಇರಬಾರ್ದು, ಮೀಡಿಯಮ್ ಇದರಲ್ಲಿ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಅದನ್ನು ಕಲಸಿ ಒಂದು 5-10 minutes ಬಿಟ್ಟರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆಮೇಲೆ ತೊಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಬಿಸಿನೀರಲ್ಲಿ ಕಲಿಸಿದ್ರೆ, ಇಲ್ಲಾಂದರೆ ತಣ್ಣೀರಲ್ಲಿ ಕಲಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ತೊಟ್ಟಬೇಕಾದ್ರೆ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ಬಿಸಿನೀರಲ್ಲಿ ಕಲಿಸ್ಕೋಬೇಕು. ಆಮೇಲೆ ತೊಟ್ಬಿಟ್ಟು ಸುಟ್ಕೊಂಡು ತಿನ್ನೋದು ಅಷ್ಟೇ. ಅದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಇದೇನು ಗೊತ್ತಾ, ABC ಕ್ಯೂಬ್ಸ್. ABC ಕ್ಯೂಬ್ಸ್ ನಾನು ಆಲ್ಮೋಸ್ಟ್ 3 months ನಾನು ಕುಡಿತಾ ಇಲ್ಲ, ಹಂಗೆ ಇಟ್ಬಿಟ್ಟಿದ್ದೆ ಡೀಪ್ ಫ್ರಿಡ್ಜಲ್ಲಿ. ಅದಕ್ಕೆ ನನ್ನ ಹಸ್ಬೆಂಡ್ ಎಲ್ಲ ತಂದುಬಿಟ್ಟು ಸಿಂಕಲ್ಲಿ ಇಟ್ಟಿದ್ದಾರೆ. ಏನಕ್ಕೆ ಸುಮ್ಮನೆ, ಅದೆಷ್ಟೊಂದು ದಿನ ಆಗೈತೆ. ಮತ್ತು ಕಲರ್ ಕೂಡ ನೋಡಿ ಚೇಂಜ್ ಆಗಿದೆ ಸ್ವಲ್ಪ ಅದು ಕ್ಯೂಬ್ಸ್ದು. ಇಲ್ಲಿ ಟೇಸ್ಟ್ ಹೆಂಗಿದೆ ಹೇಳಬೇಕು, ಸರಿನಾ? ರಿಯಾಕ್ಷನ್ ಯಾಕೆ ಹಂಗೆ ಕೊಟ್ಟಿರೋದು? ನೀವೆಲ್ಲ ಹೇಳಿದ್ದು ಕಡಲೆ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ಯಾ? ನಂಗೆ
ಎಷ್ಟೊತ್ತು ಬೇಗ ಮುಗಿಸಿ ಸರಿನಾ? ಅಲ್ಲಿವರೆಗೂ ಕಿತ್ಲೆಣ್ಣು ತಿಂತಿರ್ತೀನಿ. ನಿಮಗೆ ಬೇಡವಾ? ಮುಗೀತಾ? 10 ಮಿನಿಟ್ಸ್ ಆಯಿತು. ಫಸ್ಟ್ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬನ್ನಿ, ಓಕೆನಾ? ರಂಜಿತ್ತು ಫುಲ್ಲು ವರ್ಕಲ್ಲಿ ಬ್ಯುಸಿ ಇದ್ದಾರೆ. ನಾನು ಲಂಚ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಂಚ್ನ ಮಾಡ್ತಾಯಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಎಗ್ ರೈಸ್ನ ಟ್ರೈ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ಯಾವುದೋ ಒಂದು ವಿಡಿಯೋ ನೋಡಿಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೇನು ಟೊಮೊಟೊ ಕೆಲವೊಬ್ರು ಹಾಕಲ್ಲ, ಬಟ್ ನಂಗೆ ಟೊಮೊಟೊ ತುಂಬ ಇಷ್ಟ. ಹಾಕೋಣ ಅಂದ್ಬಿಟ್ಟು ಪುಟಾಣಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 4 ಎಗ್ಸ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಅದು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ವಿನೆಗರ್ ಸೋಯಾ ಸಾಸ್ ಇದೆ, ಹಾಕಲ್ಲ ಅಂತ ಅನ್ಸುತ್ತೆ. ನಾನು ನೋಡೋಣ, ಹಾಕಿದ್ರೆ ಒಂದು ಇಷ್ಟು ಹಾಕ್ತೀನಿ ಅಷ್ಟೇ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಪೆಪ್ಪರ್ ಪೌಡ್ರು, ಗರಂ ಮಸಾಲೆ, ಚಿಲ್ಲಿ ಪೌಡ್ರನ್ನ ಅಲ್ಲಿಗೆ ತೊಗೋಬೇಕು. ನೋಡೋಣ ಎಗ್ ರೈಸ್ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಅದಕ್ಕೆ ಇನ್ನೂ ಫ್ಯೂ ಐಟಮ್ಸ್ ಬೇಕು ಅಂತ ಅನಿಸುತ್ತೆ. ನೋಡೋಣ, ಮಾಡ್ತಾ ತೊಗೊಳ್ಳೋಣ. ಕ್ಯಾಮ್ರಾ ಆ್ಯಂಗಲ್ ಹೇಗಿದೆಯೋ ಗೊತ್ತಿಲ್ಲ. ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಶೂಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಶೂಟ್ ಮಾಡೋದಕ್ಕೆ ಅಲ್ಲಿ ರಂಜಿತಿದ್ದಾರೆ, ಬಟ್ ಅವ್ರು ವರ್ಕಲ್ಲಿ ಬಿಸಿ ಇದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ನಾನೇ ಕ್ವಿಕ್ಕಾಗಿ ತೋರಿಸ್ತೀನಿ ಆಯಿತಾ? ಫಾಸ್ಟ್ ಫಾರ್ಡಲ್ಲೇ ನಾನು ಐಟಮ್ಸ್ ಹಾಕಬೇಕಾದ್ರೆ ಮಾತ್ರ ಕ್ಲಿಪಿಕ್ಸ್ನ ಆ್ಯಡ್ ಮಾಡ್ತೀನಿ, ಸೊ ದಟ್ ನಿಮಗೂ ಬೋರ್ ಆಗಲ್ಲ ನೋಡೋದಕ್ಕೆ. ಇವಾಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆನಿಯನ್ ಮತ್ತು ಚಿಲ್ಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನು ವಿಂಡೋ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಆಚೆ ನಾಯ್ಸ್ ಕೇಳಿಸುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಬೇಗ ಮಾಡಿ ವಿಂಡೋ ಓಪನ್ ಮಾಡ್ಕೊತೀನಿ. ಬಿಕಾಸ್ ಈ ಸ್ಮೆಲ್ ಕುಡಿಯೋಕ್ಕೂ ಆಗಲ್ಲ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ವಲ್ಪ. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಿದ್ದೀನಿ. ವಿಡಿಯೋ ಕ್ಲಾರಿಟಿ ಬರ್ತಿದೆಯಾ? ಬಿಕಾಸ್ ವಿಂಡೋನು ಹಾಕಿದ್ದೀನಿ ಅಲ್ವಾ, ಗೊತ್ತಿಲ್ಲ ಹೇಗೆ ಬರ್ತಿದೆ ಅಂತ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ತಕ್ಷಣ ಒಂದು ಸ್ಮೆಲ್ ಬರುತ್ತೆ ಅಲ್ವಾ, ಸಕ್ಕತ್ತಾಗಿರುತ್ತೆ ಅದು. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ, ಅದಾದಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ಸಾಫ್ಟ್ ಆಗಿದೆ. ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಹಾಕ್ಕೊತಿದ್ದೀನಿ. ಮತ್ತು ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹಾಕೋಣ ಅಂತ. ಇದೊಂದು 2 ಮಿನಿಟ್ಸ್ ಎಣ್ಣೆಲೆ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಎಗ್ನ, ಅದನ್ನು ಹಾಕ್ಕೊತೀನಿ. ಈ ಥರ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಉಂಡೆ ಬರುತ್ತೆ ಎಗ್ ರೈಸ್ ಮಾಡುವಾಗ ಅಂತ ಅಂದ್ಬಿಟ್ಟು ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದು. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಷ್ಟೊತ್ತಿಗೆ 11:30 ಏನೋ ಆಗಿತ್ತು. ಅದಾದಮೇಲೆ ಸ್ವಲ್ಪ ಫೋನ್ ನೋಡಿಕೊಂಡು ನಂದು ಒಂದು ಬ್ಲಾಗ್ ಎಡಿಟ್ ಮಾಡೋದಿತ್ತು, ಅದನ್ನು ಎಡಿಟ್ ಮಾಡಿಕೊಂಡೆ. ವಂಚಿ ಜೊತೆ ಬ್ಲಾಗ್ ಮಾಡಿದ್ದೀನಲ್ಲ, ಅದು ಚೆನ್ನಾಗಿದೆ. ಆ ಒಂದು ಬ್ಲಾಗ್ ನೋಡಿ, ಯಾರೆಲ್ಲ ನೋಡಿಲ್ವೋ, ಈ ಬ್ಲಾಗ್ ವರ್ಷಕ್ಕೆ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ನಾನೇ ನಕ್ಕಿದ್ದೀನಿ ಆ ಬ್ಲಾಗ್ನ ಎಡಿಟ್ ಮಾಡಬೇಕಾದ್ರೆ, ಬಿಕಾಸ್ ಅವಳದು ತೊದಲು ಮಾತಂಗಿರ್ತಾಳೆ. ಇವಾಗ ರೈಸ್ ಹಾಕ್ಕೊಳ್ತಿದ್ದೀನಿ. ಚೂರು ಸೋಯಾ ಸಾಸ್ ಜಾಸ್ತಿ ಹಾಕೋಲ್ಲ. ಸಾಕು, ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಬಟ್ ನಾನು ಕಡಿಮೆ ಹಾಕ್ಕೊತಿದ್ದೀನಿ. ವಿನೆಗರ್ ಅಷ್ಟೇ ಸ್ವಲ್ಪ ಹಾಕ್ಕೊತೀನಿ. ಸೊ ಫೈನಲಿ ಎಗ್ ರೈಸ್ ಮಾಡಿದ್ದೀನಿ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಮಾಡಿದ್ದಾದ್ಮೇಲೆ ಕರೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ತಿದ್ದಲ್ಲ. ನನಗೇನು ಅನ್ನಿಸ್ತು ಅಂತಂದರೆ, ನಾನು ಯೂಶ್ವಲಿ ಆಯಿಲ್ ಕಡಿಮೆ ಹಾಕ್ತೀನಿ ಯಾವುದೇ ಅಡುಗೆಗಾಗಲಿ ತಿಂಡಿಗಳಾಗಲಿ. ಈ ನಡುವೆ ತುಂಬ ಕಡಿಮೆ ಮಾಡಿದ್ದೀನಿ ಆಯಿಲ್ನ. ಆಯಿಲ್ ಇನ್ನೂ ಸ್ವಲ್ಪ ಹಾಕಬೇಕಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಆನಿಯನ್ ಇನ್ನೂ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಹಾಕಬೇಕಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಇವಾಗ ರಂಜಿತ್ಗೆ ಕೊಟ್ಟು ಕೇಳೋಣ ಅವ್ರೇನಂತಾರೆ ಅಂತ. ಓಕೆ, ಹೇಗಿದ್ದೀರಿ? ಚೆನ್ನಾಗಿದೆ. ಕರೆಕ್ಟಾಗಿ ಹೇಳಪ್ಪ. ಚೆನ್ನಾಗಿದೆ ಅಂದರೆ ಕರೆಕ್ಟಾಗಿ ಹೇಳಪ್ಪ ಅಂತ. ಏನು ಸಾಲದೆ, ಏನು ಕಡಿಮೆ ಆಗೈತೆ, ಏನು ಜಾಸ್ತಿ ಆಗೈತೆ? ಎಲ್ಲ ಮ್ಯಾನೇಜಬಲ್, ಎಲ್ಲ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ ಅಲ್ಲ ರೀ? ಜಾಸ್ತಿ ಇಲ್ಲ. ಏನು ಜಾಸ್ತಿ ಹಾಕಿರೋದು? ನಿಮ್ಗೆ ರೈಸ್ ಜಾಸ್ತಿ ಕೊಟ್ಟಿದ್ದೀನ? ಪರವಾಗಿಲ್ಲ, ತಿನ್ನಿ. ಅಷ್ಟು ತಿನ್ನಲಿಲ್ಲ ಅಂದರೆ ಹೆಂಗೆ ಹುಡುಗ?
ಸ್ಯಾಂಡ್ವಿಚ್ ಮಾಡಿಕೊಡ್ತೀರಾ? ಹಾಂ, ಯಾವಾಗ ಮ್ಯೂಟ್ ಮಾಡಿರಿ. ನಾನು ಯಾವಾಗ ವ್ಲಾಗ್ ಮಾಡ್ತೀನಿ ಆವಾಗಲೇ ರಿವ್ಯೂ ಆಗ್ತೀರಾ. ಸ್ಯಾಂಡ್ವಿಚ್ ಮಾಡಿಕೊಡ್ತೀರಾ ನನಗೆ? ಯಾವಾಗ ಮಾಡ್ಕೊಡ್ತೀನಿ. ಇವ್ರಿಗೇನೋ ಸ್ಯಾಂಡ್ವಿಚ್ ಮಾಡೋದು ಬರುತ್ತಂತೆ, ನನಗೂ ಗೊತ್ತಿಲ್ಲ ಅಂತೆ. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ ಅವ್ರು ಸ್ಯಾಂಡ್ವಿಚ್ ಮಾಡಿಕೊಡ್ತಾರೆ ಅದ್ರದ್ದು ವ್ಲಾಗ್ ಮಾಡ್ತೀನಿ, ಸರಿನಾ ರೀ? ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಏನು ರೀ, ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಪಾರ್ಕಾ? ಅಲ್ಲಿ ಕರ್ಕೊಂಡು ಹೋಗೋದು? ನಾನು ಅವಾಗಲೇ ಮಧ್ಯಾಹ್ನ ವೀಡಿಯೋನೇ ಪ್ರೂಫ್ ಐತೆ, ನಾನು ಹೇಳಿದೆ ಫಸ್ಟು ಕಟಿಂಗ್ ಮಾಡಿಸಿ ಅಂತ. ಇವಾಗ ಮಿರರಲ್ಲಿ ನೋಡಿಕೊಂಡು ಕಟಿಂಗ್ ಮಾಡಿ, ಕೂದಲು ಜಾಸ್ತಿ ಬೆಳೆದಿದೆ, ನೀನು ಕಟಿಂಗ್ ಮಾಡಿಸೋದಕ್ಕೆ ನನಗೆ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವಾಗ ಕೇಳಿಸ್ಕೊಂಡಿಲ್ಲ ನೀವು? ವರ್ಕಲ್ಲಿ ಬ್ಯುಸಿ ಇದ್ರಾ? ಹಾಂ, ಹೌದು. ಏನಾದರೂ ಮಾತಾಡ್ರಿ ಸ್ವಲ್ಪ. ಎಲ್ಲರೂ ದಸರಾ ಟೈಮಲ್ಲಿ ಮೈಸೂರು ದಸರಾ ನೋಡೋದಕ್ಕೆ ಹೆಂಡ್ತಿನ ಕರ್ಕೊಂಡು ಹೋದರೆ ನೀವು ಇಲ್ಲಿ ಪಾರ್ಕು ಇಲ್ಲೇ ಓಡಾಡಿಸ್ತಿದ್ದೀರಾ. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಕರ್ಕೊಂಡು ಹೋಗ್ತೀರಾ? ಸರಿ, ಹೋಗಿ ಕೆಳಗಡೆ ಗಾಡಿ ತೆಗಿತಿರ್ತೀರಾ? ಗಾಳಿ ಜಾಸ್ತಿ ಐತೆ ಆಚೆ, ಬೇಗ ಬರ್ತೀನಿ, ಫೋನ್ ಮಾಡಿ ನೀವು. ಹಾಂ ಸರಿ. ಅವ್ರಿಗೇನೋ 5 ನಿಮಿಷ ವರ್ಕ್ ಇದೆಯಂತೆ, ಅದು ಮುಗಿಸ್ಕೊಂಡು ಬಂದು ಫೋನ್ ಮಾಡ್ತೀನಿ ಬಾ ಅಂತ ಹೇಳಿದ್ರು. ನಾವು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಮಾಡ್ಕೊಂಡು ರೆಸ್ಟ್ ಮಾಡಿ ಇವಾಗ ಸಂಜೆ ಒಂದು 5 ಹಂಗೆ ಆಚೆ ಹೋಗ್ತಾಯಿದ್ದೀವಿ. 5:30 ಆಗಿದೆ ಟೈಮು. ಬಟ್ ಸ್ಟಿಲ್ ಇನ್ನೂ ಬಿಸಿಲು ಎಷ್ಟಿದೆ ಗೊತ್ತಾ? ಮನೇಲಿ ನಮಗೂ ಕೂಡ ಬೋರ್ ಆಗ್ತಿತ್ತು, ಮಾರ್ನಿಂಗಿಂದ ಎಲ್ಲೋ ಆಚೆನೇ ಹೋಗಿಲ್ಲ. ನಾನು ಯೂಶ್ವಲಿ ಮನೇಲೇ ಇರ್ತೀನಿ, ನನಗೆ ಅಭ್ಯಾಸ ಇದೆ. ಬಟ್ ರಂಜಿತ್ಗೆ ಅಭ್ಯಾಸ ಇಲ್ಲ. ವೀಕ್ ಡೇಸಲ್ಲೆಲ್ಲ ವರ್ಕ್ ಮಾಡಿ ವೀಕೆಂಡಲ್ಲಿ ಎಲ್ಲರೂ ರೆಸ್ಟ್ ಮಾಡಬೇಕು ಅಂತಂದರೆ ಇವ್ರಿಗೆ ಮನೇಲಿ ಇರೋಕ್ಕಾಗಲ್ವಂತೆ. ಸ್ವಲ್ಪ ಹೊತ್ತಾದರೂ ಹಿಂಗೆ ಆಚೆ ಹೋಗ್ಬಿಟ್ಟು ಬರಬೇಕಂತೆ. ಅದಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ಪಾರ್ಕ್ ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಅಲ್ಲಿಗೆ ಹೋಗಿ ಓಡಾಡ್ಕೊಂಡು ಬರೋದು. ಇದೆ ಪಾರ್ಕಿಗೆ ಬಂದು ವಾಕಿಂಗ್ ಕೂಡ ಮುಗಿಸಿದ್ವಿ. ಒಂದು 20 ಮಿನಿಟ್ಸ್ ವಾಕ್ ಮಾಡಿದ್ದೀವಲ್ವ ರೀ? 3 ರೌಂಡು ಅಂದರೆ ಅವ್ರಿಗೆ 3 ರೌಂಡ್ ಅಂದರೆ ಏನು ಗೊತ್ತಾಗುತ್ತೆ? ಒಂದು 20 ಮಿನಿಟ್ಸ್. 1 ಕಿಲೋಮೀಟರ್ 1 ಕಿಲೋಮೀಟ್ರ್ ಮಾಡಿದ್ದೀವಿ. ಇವತ್ತು ಮನೇಲೇ ಇದ್ದು ಒಂಥರ ಲೇಸಿ ಡೇ ಅಲ್ವಾ? ಅಷ್ಟೇನು ಡೇಜ್ ಇವರು ಆಫೀಸ್ ವರ್ಕ್ ಮಾಡ್ಕೊಂಡ್ರು, ಆದರೆ ಏನೋ ಇವತ್ತು ಒಂಥರ ಲೇಸಿ ಡೇ ಅಂತ ಅನ್ನಿಸ್ತು. ಹೋಗ್ತಾ ಎಳ್ನೀರು ಕುಡ್ಕೊಂಡು, ನಾನು ಎಳ್ನೀರು ಕುಡಿತೀನಿ, ನೀವು? ಏನು ಬೇಡವಾ? ಏನಾದರೂ ಇವ್ರು ಚಾಟ್ಸ್ ತಿಂತಾರೆ, ತಿಂದ್ಕೊಂಡು ಸ್ವಲ್ಪ ಮನೆಗೆ ಫ್ರೂಟ್ಸು ವೆಜಿಟೇಬಲ್ಸ್ ತೊಗೊಳೋದಿದೆ, ತೊಗೊಂಡು ಹೋಗೋದು. ನೋಡೋಣ. ಸ್ವಲ್ಪ ಜನ ಫೋಟೋ ಶೂಟ್ ಮಾಡ್ತಾವ್ರೆ, ಸ್ವಲ್ಪ ಜನ ವಾಕಿಂಗ್ ಮಾಡ್ತಾವ್ರೆ, ಸ್ವಲ್ಪ ಜನ ಕುತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ, ನಮ್ಮ ಥರ ಅರಟೆ ಹೊಡಿತಾವ್ರೆ. ನಾವು ಇವಾಗಲೇ ಕುತ್ಕೊಂಡಿದ್ದು, ಇಷ್ಟೊತ್ತು ವಾಕ್ ಮಾಡಿದ್ದೀವಿ ಅಷ್ಟೇ. ಓಕೆ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.